ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಭಾರ್ಗವಿ ಮತ್ತು ಆದಿನ ದೂರ ಮಾಡಬೇಕು ಅಂತ ಯೋಚನೆ ಮಾಡ್ತಿರೋ ಶ್ರೇಷ್ಠ ಇಲ್ಲಿ ಆದಿ ಟ್ರಿಪ್ಪಿಂದನೇ ವಾಪಸ್ ಹೋಗಬೇಕು ಅಂತ ದೊಡ್ಡ ಪ್ಲ್ಯಾನನ್ನೇ ಮಾಡ್ತಾಳೆ. ಆದರೆ ಅವಳ ಪ್ಲ್ಯಾನ್ ಉಲ್ಟಾ ಹೊಡ್ತದೆ. ಹಾಗಿದ್ರೆ ಏನಾಯಿತು? ಕೊನೆಗೂ ಇಲ್ಲಿ ಕುಸುಮವರು ಆದಿ ಹತ್ರ ಎಲ್ಲ ಸತ್ಯ ಹೇಳೇ ಬಿಟ್ರ. ಏನಾಯಿತು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ತಾಂಡವ್ ಮತ್ತು ಶ್ರೇಷ್ಠ ಇಬ್ಬರು ಕೂಡ ಟ್ರಿಪ್ಪಿಗೆ ಜಾಯ್ನ್ ಆಗ್ತಾರೆ. ಅದಕ್ಕೆ ಕಾರಣ ಶ್ರೇಷ್ಠ ಆದಿ ಹತ್ರ ಹೋಗಿದೆ. ಆದಿ ಮತ್ತೆ ಭಾಗ್ಯ ಬಗ್ಗೆ ಇಲ್ಲದೆ ಇರತಕ್ಕಂತ ಮಾತಾಡ್ತಿದ್ದಾರೆ, ಗಾಸಿಪ್ ಆಗ್ತದೆ ಅನ್ನೋ ವಿಷಯವನ್ನ ತಿಳಿಸಿದಾಗ ಇಲ್ಲಿ ಟ್ರಿಪ್ನ ಕ್ಯಾನ್ಸಲ್ ಮಾಡ್ತೀನಿ ಅಂತ ಆದಿ ಮುಂದಾಗ್ತಾರೆ. ಬಟ್ ಈ ಟ್ರಿಪ್ಪನ್ನು ಕ್ಯಾನ್ಸಲ್ ಮಾಡೋದ್ರಿಂದ ಯಾವುದೇ ಪ್ರಯೋಜನ ಆಗೋದಿಲ್ಲ. ಫ್ಯಾಮಿಲಿ ಟ್ರಿಪ್ ಅಂತ ಅನ್ನೋದ್ರ ಜೊತೆಗೆ ಆಫೀಸ್ ಟ್ರಿಪ್ ಅಂತ ಗೊತ್ತಾದರೆ ಖಂಡಿತವಾಗ್ಲೂ ಯಾರು ಏನೂ ಮಾತಾಡ್ಕೊಳ್ಳೋದಿಲ್ಲ. ನನ್ನ ಮತ್ತೆ ತಾಂಡವ್ನು ಕೂಡ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಹಾಗಾಗಿ ಆದಿ ಕೂಡ ಅದಕ್ಕೆ ಒಪ್ಕೋತಾರೆ. ಹಾಗಾಗಿ ಇಲ್ಲಿ ತಾಂಡವ್ ಶ್ರೇಷ್ಠ ಇಬ್ಬರು ಕೂಡ ಈ ಒಂದು ಟ್ರಿಪ್ಗೆ ಜಾಯ್ನ್ ಆಗಿದ್ದಾರೆ. ಬಟ್ ಇದು ಯಾವುದು ಕೂಡ ತಾಂಡವ್ಗೆ ಸ್ವಲ್ಪ ಕೂಡ ಗೊತ್ತಾ ಇಲ್ಲ. ಆದಿ ಮತ್ತೆ ಭಾಗ್ಯ ನಡುವೆ ಗುಲ್ಲೆಪ್ತದೆ, ಇಬ್ಬರ ನಡುವೆ ಒಂದು ಗಾಸಿಪ್ ನಡೀತದೆ. ಖಂಡಿತ ಯಾವೊಂದು ವಿಷಯದ ಅರಿವು ಕೂಡ ಇಲ್ಲ. ಜಸ್ಟ್ ತಾಂಡವ್ಗೆ ಅನ್ನಿಸ್ತಿರೋದು ಆದಿ ಬ್ರದರ್ಗೆ ನನ್ನ ಮತ್ತೆ ಭಾಗ್ಯ ಸಂಬಂಧ ಗೊತ್ತಾಗಬಾರ್ದು, ನಾನು ಭಾಗ್ಯ ಗಂಡ ಅನ್ನೋ ವಿಷಯ ತಿಳಿಬಾರ್ದು ಅನ್ನೋದು ಅಷ್ಟೇನೆ. ಜೊತೆಗೆ ಇಲ್ಲಿ ಟ್ರಿಪ್ಗೆ ಇವರಿಬ್ರು ಬಂದಿದ್ದು ನಿಜಕ್ಕೂ ಕುಸುಮ ಅವ್ರಿಗೆ ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ. ಹೇಗೋ ನನ್ನ ಸೊಸೆ ಮತ್ತೆ ಆದಿನ ಬಂದ್ ಮಾಡೋಣ ಅಂತ ಅನ್ಕೊಂಡ್ರೆ ಇವರಿಬ್ರು ಕೂಡ ಒಕ್ಕರ್ಸ್ಕೊಂಡ್ಬಿಟ್ರಲ್ಲ ಅನ್ನೋ ಆಲೋಚನೆ ಆಗ್ಬಿಟ್ಟಿದೆ ಕುಸುಮ ಅವ್ರಿಗೆ. ಜೊತೆಗೆ ಜಸ್ಟ್ ಭಾಗ್ಯ ಮತ್ತೆ ಆದಿನ ಬಂದ್ ಮಾಡೋದಕ್ಕೆ ಶ್ರೇಷ್ಠ ಮತ್ತೆ ತಾಂಡವ್ ಅಷ್ಟೇ ಕಲ್ಲು ಹಾಕ್ತಾರೆ ಅಂತಲ್ಲ, ಜೊತೆಗೆ ಅಲ್ಲಿಗೆ ಹೊಸದೊಂದು ಎಂಟ್ರಿ ಆಗ್ತದೆ. ಅದು ಬೇರೆ ಯಾರು ಅಲ್ಲ, ಆದಿನ ಲವ್ ಮಾಡ್ತಿರ್ತಕ್ಕಂಥ ಸೌಂದರ್ಯ ಅಂತಕ್ಕಂಥ ಹುಡುಗಿ. ಸೌಂದರ್ಯ ಅಲ್ಲಿಗೆ ಬಂದಿದೆ, ಆದಿ ಪಕ್ಕ ಕುಳಿತುಕೋತಾರೆ. ಅದನ್ನ ನೋಡಿದೆ ಕುಸುಮ ಅವರು ಕೆಂಡ ಕಾರ್ಬಿಡ್ತಾರೆ. ಯಾಕಂದ್ರೆ ಕುಸುಮ ಅವ್ರಿಗೆ ಆದಿ ಮತ್ತೆ ಭಾಗ್ಯ ಒಂದಾಗಬೇಕು, ಅವರಿಬ್ರು ಒಳ್ಳೆ ಜೋಡಿ, ಅವರಿಬ್ರು ಮದುವೆ ಆಗಬೇಕು ಅನ್ನುವ ಆಸೆ. ಅದೇ ಕಾರಣಕ್ಕೆ ಜೊತೆಯಾಗಿ ಹಿತವಾಗಿ ಅಂತ ಕನಸನ್ನೇ ಕಂಡು ಬಿಡ್ತಾರೆ. ಬೆಳಗಿನ ಕನಸು ಖಂಡಿತ ನಿಜ ಆಗುತ್ತೆ ಅಂತ ಕೂಡ ಭಾವಿಸಿದ್ದಾರೆ ಕುಸುಮ ಅವರು. ಇತ್ತ ಕಡೆ ಸೌಂದರ್ಯ ಹೇಗಾದ್ರೂ ಮಾಡಿ ಆ ಜಾಗದಿಂದ ಅವಳನ್ನ ಕದಲಿಸ್ಬೇಕು ಅನ್ನೋ ರೀತಿಯಲ್ಲಿ ಪ್ಲಾನ್ ಮಾಡಿದಂಥ ಕುಸುಮ ಅವರು ತನಗೆ ವಾಮಿಟ್ ಆಗ್ತದೆ ಅಂತ ಹೇಳಿ ಆದಿ ಜಾಗಕ್ಕೆ ಹೋಗಿ ಕುತ್ಕೋತಾರೆ. ಆದಿನ ಭಾಗ್ಯ ಪಕ್ಕ ಕೂರಿಸ್ತಾರೆ. ಈ ಕಡೆ ಸೌಂದರ್ಯಗಂತೂ ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ, ಕುಸುಮರು ಆ ರೀತಿ ಸೌಂದರ್ಯನ ಬಂದಿ ಮಾಡಿಬಿಡ್ತಾರೆ. ಇತ್ತ ಕಡೆ ಪೂಜಾ ಮತ್ತು ಕಿಶನ್ ಕೂಡ ನ್ಯೂ ಕಪಲ್ಸ್ ತುಂಬಾ ಖುಷಿಯಿಂದ ಒಂದು ಟ್ರಿಪ್ಪನ್ನು ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಇದರ ನಡುವೆ ಒಂದು ಕಡೆ ನಿಲ್ಲಿಸ್ತಾರೆ. ಅಲ್ಲಿ ತಿಂಡಿ ಮಾಡಬೇಕಾಗಿರೋ ಸಂದರ್ಭದಲ್ಲಿ ಶ್ರೇಷ್ಠ ಬಂದು ಕುಸುಮ ಅವ್ರನ್ನ ಒಂಚೂರು ಕೆಣಕ್ತಾಳೆ. ಕೆಣಕಿದ್ದ ತಡ ಸಿಡಿದೋಗ್ಬಿಡ್ತಾರೆ ಕುಸುಮ ಅವರು. ಸಿಡ್ದದ್ದ ಇಲ್ಲಿ ಆದಿ ನನ್ನ ಭಾಗ್ಯ ಗಂಡ ಯಾರು ಅಂತ ಕೇಳ್ತದೆ ಅಲ್ವಾ, ಅದು ಬೇರೆ ಯಾರು ಅಲ್ಲ, ಈ ತಾಂಡವೇ ಭಾಗ್ಯ ಗಂಡ, ನನ್ನ ಮಗ ಅಂತ ಹೇಳ್ಬಿಡ್ತಾರೆ. ವಿಷಯ ಹೇಳಿದ್ದೆ ತಾಂಡವ್ ಮುಗೀತು, ನನ್ನ ಕತೆ ಬ್ರದರ್ ನನ್ನ ಹೊರಗೆ ಕಾಣಿಸ್ತಿರ್ತಾರೆ ಅಂತ ಅನ್ಕೊಂಡಿದ್ದ. ಇಲ್ಲಿ ಶಾಕ್ ಆಗಿರ್ತಾರೆ. ಬಟ್ ಅದಕ್ಕೆ ಏನೂ ಕೇಳಿಸೋದಿಲ್ಲ, ಬಿಕಾಸ್ ಇಯರ್ ಪಾಡನ್ನು ಹಾಕೊಂಡಿರ್ತಾರೆ. ಅವ್ರು ಯಾವುದೋ ಕಾಲ್ನಲ್ಲಿ ಇರ್ತಾರೆ. ತದನಂತರ ಬಂದು ಏನಾದರೂ ಹೇಳಿದ್ರ ಅಂದಾಗ ಕುಸುಮ ಅವರು ಹೇಳೋಕೆ ಮುಂದಾಗ್ತಾರೆ. ಬಟ್ ಭಾಗ್ಯ ಏನೋ ಜೋಕ್ ಮಾಡ್ತಿದ್ರು, ಅದನ್ನೆಲ್ಲ ನಾವು ನಿಂತ್ಕೊಂಡು ಕೇಳ್ತಿದ್ವಿ ಅಂತ ಅವರನ್ನು ಅವಾಯ್ಡ್ ಮಾಡಿ ಬೇಡ ಅತ್ತೆ ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ. ತದನಂತರ ಸರಿ ಆಯಿತು ಅಂತ ಮತ್ತೆ ಬಸ್ಸನ್ನು ಹತ್ತಿದಾಗ ಇಲ್ಲಿ ಸೌಂದರ್ಯ ಆದಿಗೋಸ್ಕರ ಸೀಟ್ ಬುಕ್ ಮಾಡಿಕೊಂಡು ಕಾಯ್ತಿದ್ದಾರೆ. ಈ ಕಡೆ ಕುಸುಮ ಅವ್ರಿಗಂತೂ ಇಡಿಸ್ತಾನೆ ಇಲ್ಲ. ಬಟ್ ಅಷ್ಟರಲ್ಲಿ ಆದಿ ಬಂದಿದೆ. ಸೌಂದರ್ಯ ಕುತ್ಕೊಳ್ಳಿ ಇಲ್ಲಿ ಬನ್ನಿ ಅಂದಾಗ ಇಲ್ಲ, ನಾನು ಆ ತಾಂಡವ್ ಬ್ರದರ್ ಜೊತೆ ಕುತ್ಕೋತೀನಿ, ಬಿಕಾಸ್ ಒಂದಷ್ಟು ವಿಷಯಗಳನ್ನ ಚರ್ಚೆ ಮಾಡಬೇಕಾಗಿದೆ ಅಂತ ಹೇಳಿ ಶ್ರೇಷ್ಠನ ಬೇರೆ ಕಡೆ ಕೂರಿಸಿ ಆದಿ ತಾಂಡವ್ ಜೊತೆ ಕುತ್ಕೋತಾರೆ. ಕೊನೆಗೂ ಸೌಂದರ್ಯ ಪಕ್ಕ ಕೂರ್ಲಿಲ್ವಲ್ಲ ಅನ್ನೋದೇ ಖುಷಿ ಆಗ್ಬಿಡುತ್ತೆ ಕುಸುಮ ಅವ್ರಿಗೆ. ನಂತರ ಇಲ್ಲಿ ಕೊನೆಗೂ ರೆಸಾರ್ಟ್ಗೆ ಬರ್ತಾರೆ. ರೆಸಾರ್ಟಿಗೆ ಬಂದದ್ದು ಅದು ಬೇರೆ ಯಾರದೇ ರೆಸಾರ್ಟ್ ಅಲ್ಲ, ಆದೀಶ್ವರ್ ಅವರ ರೆಸಾರ್ಟ್. ಬಟ್ ರಿಸೆಪ್ಷನಿಸ್ಟ್ ಗೊತ್ತಿಲ್ಲ. ಹಾಗಾಗಿ ಆದಿ ಅವ್ರ ಹತ್ರ ಎಲ್ಲ ಒಂದು ID ಪ್ರೂಫನ್ನು ಕೇಳ್ತಿದ್ದಾರೆ. ಏನದು ಓನರ್ ಹತ್ರನೇ ಕೇಳ್ತಿದ್ಯಲ್ಲಮ್ಮ ಅಂತ ಹೇಳಿದಾಗ ಇವರ ಓನರ್ ನಂಗೆ ಗೊತ್ತಿರಲಿಲ್ಲ ಸರ್ ಅಂದಾಗ, ಆ ರೀತಿ ಏನು ಕೂಡ ಬೇಜಾರು ಮಾಡ್ಕೋಬೇಡಿ, ನೀವು ಏನು ಮಾಡ್ತಿದ್ರು ಅದನ್ನು ಸರಿಯಾಗಿ ಮಾಡ್ತಿದ್ರ, ಇದೇ ರೀತಿ ಲಾಯಲ್ ಆಗಿ ಇರಬೇಕಾಗುತ್ತೆ. ಪ್ರತಿಯೊಬ್ಬ ಒಂದು ಕಸ್ಟಮರ್ನ ಕೂಡ ಇದೇ ರೀತಿ ನೀವು ಟ್ರೀಟ್ ಮಾಡಬೇಕಾಗತ್ತೆ. ಇಷ್ಟು ಸ್ಟ್ರಿಕ್ಟ್ ಆಗಿ ಡಿಸಿಪ್ಲಿನ್ ಆಗಿ ಇರಬೇಕು, ಆಗಲೇ ನಮ್ಮ ಒಂದು ರೆಸಾರ್ಟ್ ಕೂಡ ಒಳ್ಳೆ ರೀತಿಯಲ್ಲಿ ನಡೆಯೋದಕ್ಕೆ ಸಾಧ್ಯ. ಖಂಡಿತವಾಗ್ಲೂ ನಾನು ಕೂಡ ID ಪ್ರೂಫನ್ನು ತಂದು ಕೊಡ್ತೀನಿ ಅಂತಾರೆ. ಭಾಗ್ಯ ಕೂಡ ಅಲ್ಲೇ ಇರ್ತಾರೆ, ಎಲ್ಲ ID ಪ್ರೂಫನ್ನು ಕೊಡ್ತಾರೆ. ಈ ಕಡೆ ತಾಂಡವ್ ತಲೆ ಓಡ್ತಾ ಇಲ್ಲ. ಇಲ್ಲಿ ಭಾಗ್ಯ ID ಪ್ರೂಫ್ ಏನಾದರೂ ಆದಿ ಕೈಗೆ ಸೇರಿದ್ರೆ ಖಂಡಿತವಾಗ್ಲೂ ನನ್ನ ಮತ್ತೆ ಭಾಗ್ಯ ಸಂಬಂಧ ಗೊತ್ತಾಗ್ಬಿಡತ್ತೆ ಅಂತ. ಅದೇ ಕಾರಣಕ್ಕೆ ಶ್ರೇಷ್ಠ ತಾಂಡವ್ ಹತ್ರ ಬಂದಿದ್ದೆ. ಏನು ತಾಂಡವ್ ಅವ್ರಿಗೆ ID ಪ್ರೂಫ್ ಕೊಟ್ಟಿಯಲ್ಲ, ಏನಾಗಿದೆ ನನಗೆ, ಭಾಗ್ಯ ಪಕ್ಕ ನಿನ್ನ ಹೆಸರಿರುತ್ತಲ್ವ, ಭಾಗ್ಯ ID ಪ್ರೂಫ್ ನೋಡಿದ್ರೆ ಮುಗೀತು ಕತೆ, ನಿನ್ನ ಮತ್ತೆ ಭಾಗ್ಯ ಸಂಬಂಧ ಗೊತ್ತಾಗ್ಬಿಡುತ್ತೆ ಅಂದಾಗ ತಾಂಡವ್ ಹೋಗಿದ್ದೆ. ಹೀಗೂ ಮಾಡಿ ಆ ID ಕೈಗೆ ತಗೋತಾರೆ. ಬಟ್ ಭಾಗ್ಯ ID ಕೈಯಿಂದ ಚೆಲ್ಬಿಡುತ್ತೆ. ಅದನ್ನು ಆದಿ ನೋಡೇ ಬಿಡ್ತಾರೆ. ನೋಡಿದ್ರೆ ತಾಂಡವ್ ಬ್ರದರ್
ಏನು ಅಂತ ಭಾಗ್ಯ ಐಡಿಯಲ್ಲಿ ಗಂಡನ ಹೆಸರೇ ತೆಗೆಸ್ಬಿಡ್ತಾರೆ ಅವರು. ಇಷ್ಟು ಮಟ್ಟಿಗೆ ಆಗಿದೆ ಅಂದರೆ ಖಂಡಿತ ಮನುಷ್ಯ ಎಷ್ಟು ಮಟ್ಟಿಗೆ ಗೋಳು ಇಟ್ಕೊಂಡಿರಬೇಡ ಭಾಗ್ಯ ಅವ್ರನ್ನ. ನಿಜಕ್ಕೂ ಆ ವ್ಯಕ್ತಿ ಒಬ್ಬ ಸರಿ ಇದ್ದಿದ್ರೆ ಈಗ ಎಲ್ಲವೂ ಕೂಡ ಸರಿ ಇರ್ತಿತ್ತು ಅಂತ ಅದೇ ಹೇಳ್ತಾರೆ. ಈ ಕಡೆ ಸರಿ ಬ್ರದರ್, ನಾನು ಇದನ್ನು ನೋಡ್ಕೋತೀನಿ, ನೀವು ಹೊರಡಿ, ನಾನು ಈ ID ಪ್ರೂಫನ್ನು ಇವ್ರಿಗೆ ಕೊಡ್ತೀನಿ ಅಂತ ಹೇಳಿ ತಾಂಡವ್ ಡಿಸೈಡ್ ಮಾಡ್ಕೋತಾರೆ. ನಂತರ ಎಲ್ಲ ಕೂಡ ರೂಮ್ ಬುಕ್ ಆಗುತ್ತೆ. ಒಬ್ಬೊಬ್ರಿಗೂ ಒಂದೊಂದು ರೂಮ್ ಕೊಟ್ಟಿದ್ದಾರೆ. ಈ ಕಡೆ ಮಕ್ಕಳಂತೂ ಆಲ್ರೆಡಿ ಸ್ವಿಮ್ಮಿಂಗ್ ಪೂಲ್ಗೆ ಇಳಿದು ತೇವ ಮಾಡ್ಕೊಂಡು ಬಂದಿದ್ದಾರೆ. ಭಾಗ್ಯ ಮತ್ತು ಕುಸುಮವ್ರು ಇಬ್ಬರು ಕೂಡ ತರಾಟೆಗೆ ತಗೋತಿದ್ದಾರೆ. ಅದರ ನಡುವೆ ತಾಂಡವ್ ಬಂದಿದ್ದ ತನ್ವಿ ನನ್ನ ಜೊತೆ ಮಾತಾಡಬೇಕು ಬಾ ಅಂದಾಗ ಅವಳು ಬರೋದಿಲ್ಲ. ಯಾಕೆ ಬರಬೇಕು, ನೀನು ಹೆಂಡತಿ ಶ್ರೇಷ್ಠ ಮಾಡಿದ್ದು ಸಾಕಾಗಿಲ್ವಾ, ಅವಳು ಯಾವುದೇ ಕಾರಣಕ್ಕೂ ಬರಲ್ಲ ಅಂದಾಗ ನಾನು ಅವಳು ತಂದೆ ಕರ್ಕೊಂಡೇ ಹೋಗೋದು, ನಾನು ಅಲ್ಲಿ ತನಕ ಇಲ್ಲಿಂದ ಕದಲೋದೇ ಇಲ್ಲ ಅಂತ ಹೇಳ್ತಾರೆ ತಾಂಡವ್ ಜೊತೆ ಆಲ್ರೆಡಿ ಕುಸುಮವ್ರ ಕೈಲಿದೆ. ತಾಂಡವ್ ವೀಕ್ನೆಸ್ ಗೊತ್ತಾಗಿದೆ ಅಂದಮೇಲೆ ಕುಸುಮವ್ರು ಸುಮ್ಮನೆ ಬಿಡ್ತಾರಾ? ಖಂಡಿತ ಇಲ್ಲ. ನೀನೇನಾದರೂ ಈಗ ಹೋಗಲಿಲ್ಲ ಅಂದರೆ ನಾನು ಹೋಗ್ಬಿಟ್ಟು ಆದಿ ಹತ್ರ ಹೋಗಿ ನನ್ನ ಸೊಸೆ ಗಂಡ ಬೇರೆ ಯಾರೂ ಅಲ್ಲ, ನನ್ನ ಮಗ ಬೇರೆ ಯಾರೂ ಅಲ್ಲ, ಅದು ನಿಮ್ಮ ಫ್ರೆಂಡು ಬ್ರದರ್ ಅಂತ ಕರೀತೀರಾ ಅಲ್ವಾ, ಅದೇ ತಾಂಡವ್ ಸೂರ್ಯವಂಶಿ ಅನ್ನೋ ವಿಷಯವನ್ನು ಹೇಳ್ಬಿಡ್ತೀನಿ ಅಂತ ಹೇಳಿ ಕುಸುಮವ್ರು ಹೇಳ್ದಾಗ ಈ ಕಡೆ ತಾಂಡವ್ ಕೆಂಡ ಕಾರ್ಯದ ಅಲ್ಲಿಂದ ಬಂದು ಶ್ರೇಷ್ಠ ಮೇಲೆ ಕೋಪ ತೋರಿಸ್ಕೊತಿದ್ದಾರೆ. ನಿನ್ನಿಂದಾನೇ ಎಲ್ಲ ಆಗಿದ್ದು, ನೀನು ಮಾಡಿದ್ರಿಂದಾನೇ ಇಲ್ಲಿಗೆ ಬರಬೇಕಾಯ್ತು, ನಾವು ಟ್ರಿಪ್ಪಿಗೆ ಬರೋ ಅವಶ್ಯಕತೆನೇ ಇರಲಿಲ್ಲ ಅಂತೆಲ್ಲ ಕೋಪ ಮಾಡ್ಕೊಂಡಾಗ ಯಾಕೆ ತಾಂಡವ್ ನೀನು ನನ್ನ ಮೇಲೆ ರೇಗ್ತಾ ಇದೆಯಾ ಅಂತ ಶ್ರೇಷ್ಠ ಕೇಳಿದಕ್ಕೆ ಯಾಕೆ ಅಂದರೆ ಅಲ್ಲಿ ಅಮ್ಮ ಆದಿ ಬ್ರದರ್ಗೆ ಹೇಳ್ತೀನಿ ಅಂತ ನನ್ನೇ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಕುಸುಮಾಂಬೆ ಅಂತ ತಾಂಡವ್ ಕೋಪ ಮಾಡ್ಕೋತಿರ್ತಾರೆ. ನೋಡು ತಾಂಡವ್, ಆಗಿಂದ ಭಾಗ್ಯ ಮತ್ತು ನಿಮ್ಮಮ್ಮ ಇಬ್ಬರು ಕೂಡ ನಿನ್ನ ಸತ್ಯವನ್ನು ಹೊರಗಡೆ ತೆಗಿಬೇಕು, ಆದಿ ಅವ್ರಿಗೆ ಭಾಗ್ಯ ಗಂಡ ನೀನೇ ಅನ್ನೋ ವಿಷಯ ಗೊತ್ತಾಗಬೇಕು ಅಂತಾನೆ ಪ್ಲ್ಯಾನ್ ಮಾಡ್ತಿದ್ದಾರೆ. ಖಂಡಿತ ನೀನು ಹುಷಾರಾಗಿರ್ಬೇಕಾಗತ್ತೆ, ಇಲ್ಲ ಅಂದರೆ ನಿನ್ನ ಕಪಾಳಕ್ಕೆ ಬಾರಿಸಿ ಕಳಿಸ್ತಾರೆ ಅಷ್ಟೇ ಅಂತ ಶ್ರೇಷ್ಠ ಹೇಳಿದಾಗ ಈ ಕಡೆ ತಾಂಡವ್ಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ತದನಂತರ ಶ್ರೇಷ್ಠ ಹೋಗಿದೆ ಆದಿ ಹೇಗಾದರೂ ಮಾಡಿ ಒಂದು ಟ್ರಿಪ್ಪಿಂದ ಹೊರಟು ಬಿಡಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಆದಿ ಹತ್ರ ಒಂದಷ್ಟು ವಿಷಯಗಳನ್ನ ಹೇಳ್ತಾಳೆ. ಅದರಿಂದಾಗಿ ಆದಿ ನಿಜವಾಗ್ಲೂ ಕನ್ಫ್ಯೂಷನ್ಗೆ ಒಳಗಾಗ್ತಾರೆ. ಬೇಡ, ನಾನು ಇಲ್ಲಿರೋ ಅಷ್ಟು ಖಂಡಿತ ತಪ್ಪಾಗ್ಬಿಡ್ಬಹುದೇನೋ, ಭಾಗ್ಯ ಬಗ್ಗೆ ತಪ್ಪು ತಿಳ್ಕೊಬಹುದೇನೋ ಅಂತ ಭಾವಿಸಿದ್ದೆ. ಅಲ್ಲಿಂದ ಬಿಟ್ಟು ಹೊರಡೋಕೆ ಸಿದ್ಧ ಆಗೇ ಬಿಡ್ತಾರೆ. ಕೊನೆಗೂ ಇಲ್ಲಿ ಬೆಳಗ್ಗೆ ಆಗ್ತಿದ್ದಾಗೆ ತನ್ಮಯ್ ಆದಿಯನ್ನು ಎಲ್ಲ ಕಡೆ ಹುಡುಕ್ತಿದ್ದಾರೆ. ಆದಿ ಎಲ್ಲೂ ಕೂಡ ಕಾಣಿಸ್ತಿಲ್ಲ. ಮನೆಯವ್ರ ಹತ್ರ ಎಲ್ಲ ಬಂದಿದೆ, ಆದಿ ಮಮ್ಮ ಕಾಣಿಸ್ತಿಲ್ಲ ಅಂತ ಮಗು ಹೇಳ್ತಿದ್ರೆ, ಹಾಗಿದ್ರೆ ನಾನು ಅನ್ಕೊಂಡಂಥ ಪ್ಲಾನ್ ವರ್ಕೌಟ್ ಆಗಿದೆ ಅಂತ ಶ್ರೇಷ್ಠ ಅನ್ಕೋತಾಳೆ. ಬಟ್ ಅದು ಕ್ಷಣ ಮಾತ್ರನೇ, ಯಾಕಂದರೆ ಆ ಒಂದು ಪ್ಲಾನ್ ಫ್ಲಾಪ್ ಆಗ್ತದೆ. ಯಾಕಂದರೆ ಅಲ್ಲಿ ಆದಿ ಮತ್ತು ಭಾಗ್ಯ ಇಬ್ಬರು ಕೂಡ ವಾಕಿಂಗ್ಗೆ ಹೋಗಿದ್ದಾರೆ. ಹಾಗಾಗಿ ವಾಪಸ್ ಆತಿ ಆಗ್ತಿದ್ದಾರೆ. ರಾತ್ರಿ ಕ್ಯಾಂಪ್ ಫೈರ್ ಇದೆ. ಕ್ಯಾಂಪ್ ಫೈರಲ್ಲಿ ಹೀಗೆ ಮತ್ತೆ ಇಲ್ಲಿ ಕುಸುಮವ್ರು ಟ್ರಿಗರ್ ಆಗಿದೆ. ಮತ್ತೆ ತಾಂಡವ್ ಮುಂದೆ ನನ್ನ ಮಗ ಬೇರೆ ಯಾರೂ ಅಲ್ಲ, ಈ ತಾಂಡವ್ ಸೂರ್ಯವಂಶನೇ ನನ್ನ ಮಗ, ನನ್ನ ಭಾಗ್ಯಗೆ ಮೋಸ ಮಾಡಿ ತೊಂದರೆ ಕೊಟ್ಟಿದ್ದು, ಇವನು ಎಷ್ಟೆಲ್ಲ ತೊಂದರೆ ಕೊಟ್ಟಿದ್ದಾನೆ ಗೊತ್ತಾ, ಅದೆಲ್ಲ ಬೇರೆ ಯಾರೂ ಅಲ್ಲ, ಇವನೇ ಮಾಡಿದ್ದು ಅನ್ನೋ ವಿಷಯವನ್ನು ರಿವೀಲ್ ಮಾಡ್ತಿದ್ದಾರೆ. ಹಾಗಿದ್ರೆ ಕೊನೆಗೂ ಆದಿಗೆ ಗೊತ್ತಾದರೆ ಖಂಡಿತ ಆದಿ ಅಂತೂ ಕೆಂಡ ಕಾರುವುದು ನಿಜ, ತಾಂಡವ್ ಮೇಲೆ ಸಿಡಿದೆದ್ದು ಹೊರದಬ್ಬುವುದು ಕೂಡ ನಿಜ. ಇದರ ನಡುವೆ ತನ್ನ ಮತ್ತು ಆದಿ ನಡುವೆ ಒಂದು ಕೆಟ್ಟ ಸಂಬಂಧ ಕಲ್ಪನೆ ಆಗಿದೆ ಅನ್ನೋ ವಿಷಯ ಭಾಗ್ಯ ಗೊತ್ತಾದರೆ ಶ್ರೇಷ್ಠಗೆ ತರಾಟೆಗೆ ತಗೊಳ್ಳೋದು ಕೂಡ ನಿಜ. ಆಗಿದ್ರೆ ಏನಾಗುತ್ತೆ ಮುಂದೆ ವಿಡಿಯೋ